ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಅದ್ಭುತವಾದಂಥ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಏನು ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ರೀ. ಅದು ಏನಂದ್ರೆ ಸ್ಪೆಷಲ್ ಹೀರೆಕಾಯಿ ಬಜ್ಜಿ ರೀ. ಹೀರೆಕಾಯಿ ಬಜ್ಜಿ ಅಂತ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ ಅಂತ ಅನ್ಕೋತೀನಿ. ಬರ್ರಿ ಅದನ್ನ ಹೆಂಗೆ ಮಾಡೋದು ಏನಂತ ಒಂದೊಂದಾಗಿ ನೋಡೋಣಂತ. ಫಸ್ಟ್ ಇಲ್ಲಿ ನಾನು ಒಂದು ಹೀರೆಕಾಯಿ ತೊಗೊಂಡೇನಿ ರೀ. ನಾನು ಇಲ್ಲಿ ಸ್ವಲ್ಪ ಪ್ರಮಾಣ ಮಾಡತ್ತೀನಿ ರೀ, ಅಷ್ಟೇ ಒಂದು ಇಬ್ಬರಿಗೆ ಅಷ್ಟೇ ಅದೀವಿ ನಾವು ಈಗ. ಸೊ ಅದಕ್ಕೆ ಮೊದಲು ಈ ಥರ ಒಂದು ಹೀರೆಕಾಯಿ, ಒಂದು 2 ಈರುಳ್ಳಿ, ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ತೊಗೊಂಡೇನಿ ರೀ. ಇವನ್ನೆಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು ರೀ. ಆಮೇಲೆ ಇದು ಮಾಡೋದು ಕಲಸೋದು ಹೆಂಗಂತ ತೋರಿಸ್ತೀನಿ ರೀ. ಫಸ್ಟ್ ಇಲ್ಲೇ ಒಂದು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡೇನಿ ರೀ ನಾನು. ನಿಮ್ಗೆ ಎಷ್ಟು ಜನಕ್ಕೆ ಮಾಡ್ಕೋತಿರಲ್ಲ ಅಷ್ಟು ಜನ ನೋಡಿ ಮೆಜರ್ಮೆಂಟ್ ನೋಡಿ ತೊಗೋರಿ ನೀವು. ನಾ ಇಲ್ಲಿ ಕೇವಲ ಇಬ್ಬರಿಗಷ್ಟೇ ಮಾಡಿ ತೋರ್ಸಾತೀನಿ ರೀ. ಅದಕ್ಕೆ ಇದು ಸ್ವಲ್ಪ ತೊಗೊಂಡೇನಿ ರೀ ಅಷ್ಟೇ. 1/4 kg ಒಳಗೆ ಅರ್ಧ ತೊಗೊಂಡೇನಿ ರೀ ನಾನು. ಫಸ್ಟಿಗೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ ರೀ. ಆಮೇಲೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಳತ್ತೀನಿ ರೀ. 2 ಸಣ್ಣ ಸೈಜ್ ಇದ್ದು ರೀ ಅವು. ದೊಡ್ಡ ಸೈಜ್ ಇದ್ರೆ 1 ಹಾಕ್ಕೋಬೋದು ಅಷ್ಟೆ. 2 ಈರುಳ್ಳಿ. ಆಮೇಲೆ ಇದು ಓಂಕಾಳು ಏನಿರ್ತಾವಲ್ಲ ರೀ, ಅಜ್ವಾನ, ಅವನು ಹಾಕೋಬೇಕು. ಸ್ವಲ್ಪ ಕೈಲೆ ತಿಕ್ಕಿ ಹಾಕೋಬೇಕು ರೀ. ಈಗ ಹೀರೆಕಾಯಿ ನೋಡಿರಿ, ಹೀರೆಕಾಯಿ ಈ ಟೈಪ ಸಣ್ಣಗೆ ಹೆಚ್ಚಿಟ್ಕೋಬೇಕು ರೀ. ಅವನ್ನ ಭಾರಿ ಟೇಸ್ಟ್ ಆಗ್ತಾವೆ ರೀ ಇವಂತರೂ. ಒಂದು ಸಲ ಟ್ರೈ ಮಾಡಿ ನೋಡಿರಿ, ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ ರೀ. ಹೀರೆಕಾಯಿ ಹಾಕ್ಕೊಂಡೇನಿ ರೀ ಈಗ. ನೆಕ್ಸ್ಟ್ ಒಂಚೂರು ಅಡುಗೆ ಸೋಡಾ ಹಾಕತ್ತೀನಿ ರೀ ನಾನು. ಇದು ಇನ್ಸ್ಟೆಂಟ್ ಮಾಡೋದ್ರಿಂದ ಹಾಕ್ಕೋಬೋದು ರೀ ಅಷ್ಟೇ. ಸ್ವಲ್ಪ ನಡೀತದಂತಂದರೆ ಟೈಮ್ ಕೊಟ್ಟು ಮಾಡೋಂಗಿದ್ರೆ ಹಾಕ್ಕೊಲಿಕ್ಕೂ ನಡಿತೈತಿ. ಬಟ್ ಹಾಕಿದ್ರೆ ಸ್ವಲ್ಪ ಪಳ್ಳಾಗಿ ಬರ್ತಾವೆ ಅಂತೇಳಿ ಹಾಕೀನಿ ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ರೀ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೀನಿ ರೀ. ಅದು ಆಪ್ಷನಲ್ ರೀ, ಕಲರ್ಗೋಸ್ಕರ ಸ್ವಲ್ಪ ಚೆನ್ನಾಗಿ ಬರ್ತಾವೆ ಅಂತೇಳಿ ಹಾಕೀನಿ ಅಷ್ಟೇ. ಈಗ ಎಲ್ಲವನ್ನು ಹಾಕಿದ್ದಾಗೈತೆ ರೀ. ಇನ್ನೊಂದು ಏನಂತಂದ್ರೆ ಇದು ರೀ, ಇದು ಅಂತೂ ಈ ಕಡೆ ಎಲ್ಲ ಭಾಳ ಫೇಮಸ್ ರೀ ನಮ್ಮ ಕಡೆ ಸೈಡ್. ನೋಡಿರಿ ನೀವು, ಖಂಡಿತ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ. ಈಗ ಅಜ್ವಾನ ಹಾಕ್ಕೊಳ್ಳೋಣ್ರಿ ಇದಕ್ಕೆ. ಈ ಟೈಪ್ ನೋಡಿರಿ, ಓಂಕಾಳು ಅಂತ ಸಿಗ್ತಾವಲ್ಲ ಇವು, ಒಂದು ಅರ್ಧ ಸ್ಪೂನಷ್ಟು ಕೈಲೇ ಒಂದು ಸ್ವಲ್ಪ ತಿಕ್ಕಿ ಹಾಕೋರಿ, ಅಂದ್ರೆ ವಾಸನೆ ಘಮ ಬರ್ತಾವ್ರಿ ಅವು. ಅದಕ್ಕೆ ಇವನ್ನೆಲ್ಲ ಒಣವನ್ನೇ ಈ ಟೈಪ ಮಿಕ್ಸ್ ಮಾಡ್ಕೊರಿ ಚಲೋ ಹೊತ್ನಾಗೆ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊರಿ. ಮೊದಲೇ ಭಾಳಷ್ಟು ನೀರು ಹಾಕ್ಕೋಬೇಡ್ರಿ, ಅದು ತೀರಾ ಆಳಕ್ಕಾದ್ರೂ ಬರೋಂಗಿಲ್ಲ, ಗಟ್ಟಿ ಆದರೂ ಚಲೋ ಆಗಂಗಿಲ್ಲ. ಈ ಟೈಪ್ ನೋಡಿರಿ, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಅದನ್ನು ಸ್ಪೂನ್ಲೇನು ಕಲಿಸ್ಬೋದು ರೀ, ಬೆಟರ್ ಅಂದರೆ ಕೈಲೇ ಕಲಿಸೋದನ್ನು. ಹೈಜೀನ್ ಇಟ್ಕೊಂಡು ಕೈನ ಕ್ಲೀನಾಗಿ ಕಲಿಸ್ಕೋಬೇಕು ರೀ. ನೋಡಿರಿ ಈ ಟೈಪ, ಈ ಥರ ಹಿಟ್ಟು ಹದ ಆಗ್ಬೇಕು ರೀ. ಪೂರ್ತಿ ಅಳಕ್ಕನೂ ಇರಬಾರ್ದು, ಪೂರ್ತಿ ಗಟ್ಟಿನೂ ಇರಬಾರ್ದು. ನೋಡಿರಿ ನಾ ತೋರಿಸ್ತೀನಿ ನಿಮ್ಗೆ ಫೈನಲಿ ಯಾವ ಟೈಪ್ ಆಗೈತೆ ಅಂತ. ಇದನ್ನು ಚಲೋ ಹೊತ್ನಾಗ ಕಲಿಸ್ಕೋಬೇಕು ರೀ. ಕಲಿಸೋದ್ರಾಗ ಮೇನ್ ಇರೋದು ರೀ ಬಜ್ಜಿ ಹೆಂಗೆ ಬರ್ತಾವೆ ಅನ್ನೋದು. ನೋಡಿರಿ ಈ ಟೈಪ ಆಗ್ಬೇಕು ರೀ ಇದು. ಈಗ ಗಟ್ಟಿನೂ ಆಗಿಲ್ಲ, ಅಳಕ್ಕೂ ಆಗಿಲ್ಲ, ಮೀಡಿಯಮ್ ಆಗೈತೆ ರೀ. ಒಂಚೂರು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಮತ್ತೆ ಕೈ ಆಡ್ಸಾತೀನಿ ರೀ ನಾ ಇಲ್ಲಿ. ಯಾಕೋ ಸ್ವಲ್ಪ ಗಟ್ಟಿ ಅಂತ ಅನ್ಸಾತಿತ್ತು ಅದಕ್ಕೆ. ಇವು ಗುಂಡು ಬಜ್ಜಿ ಸಣ್ಣ ಏನು ಮಾಡ್ತೀವಲ್ಲ ರೀ, ಸ್ವಲ್ಪ ಇಟ್ಟು ಮೆತ್ತಗನೇ ಇರ್ಬೇಕು ರೀ. ಮಿರ್ಚಿ ಬಜ್ಜಿ ಆದ್ರೆ ನಡೀತದೆ ಸ್ವಲ್ಪ ಗಟ್ಟಿ ಇದ್ರೂ. ಅದು ನೋಡಿರಿ ಈ ಟೈಪು. ಇದು ಈಗ ಕಲಿಸೋದು ಫೈನಲಿ ಆಗೈತೆ ರೀ ಈ ಟೈಪ್. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಲ್ರಿ ಹಿಟ್ಟು, ಅಷ್ಟೇ ಕಲರ್ಫುಲ್ಲೂ ಐತ್ರಿ. ಇದನ್ನು ಒಂದು 5ರಿಂದ 10 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ತೆಗೆದಿಟ್ಬಿಡ್ರಿ. ನೋಡಿರಿ ಈಗ ಒಂದು 10 ನಿಮಿಷ ಆಗೈತಿ. ಹಿಟ್ಟು ಎಷ್ಟು ಚೆನ್ನಾಗಿ ಹದ ಆಗೈತೆ ನೋಡಿರಿ. ನೆಂದಿರ್ತೈತೆ ರೀ, ಅದನ್ನೇ ಎಷ್ಟು ನೆನಿತೈತಲ್ಲ ಅಷ್ಟು ಚೆನ್ನಾಗಿ ಬರ್ತಾವ್ರಿ ಬಜ್ಜಿ. ಎಲ್ಲರೂ ಪಡವಲಕಾಯಿ ಬಜ್ಜಿ ಮಾಡಿರ್ತಾರೆ, ಆಲೂ ಬಜ್ಜಿ ಮಾಡಿರ್ತಾರೆ, ಹೀರೆಕಾಯಿ ಬಜ್ಜಿ ಯಾರೂ ಮಾಡಿರಲ್ಲ ಅನ್ಕೋತೀನಿ. ಈ ಥರ ತುಪ್ಪದ ಹೀರೆ ಅಂತ ಸಿಗುತ್ತೆ ನೋಡಿರಿ, ಇದು ಅದ್ರ ತೊಗೊಂಡು ಮಾಡ್ಬೇಕು. ಈ ಕಡೆ ಒಲೆ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ರೀ. ಅದು ಸ್ವಲ್ಪ ಹಾಕಿ ನೋಡಾತೀನಿ ಕಾದೈತೋ ಇಲ್ಲ ಅಂತ. ಕಾದೈತ್ರಿ. ಈಗ ಈ ಥರ ಸಣ್ಣ ಬಜ್ಜಿ ಬಿಟ್ಕೊಂಡು ಹೋಗ್ಬೇಕು ರೀ ಅಷ್ಟೇ. ನೋಡಿರಿ ಇಲ್ಲಿ ಬಿಡಾತೀನಿ ನೋಡಿರಿ, ಸಣ್ಣ ಸೈಜನ್ನೇ ಬಿಟ್ಕೊಂಡು ಹೋಗ್ಬೇಕು ರೀ. ಅಂದ್ರೆ ಅವು ಹೀರೆಕಾಯಿ ಚೆನ್ನಾಗಿ ಬೇಯ್ತಾವ್ರಿ ಒಳಗೆ. ಸ್ವಲ್ಪ ದೊಡ್ಡ ಸೈಜ್ ಹಾಕಿದ್ರೆ ಅಷ್ಟು ಬೇಗ ಆಗಂಗಿಲ್ಲ. ಫ್ಲೇಮು ಒಂದು ಸ್ವಲ್ಪ ಹೈ ಇರಲ್ರಿ. ಇದು ಫಸ್ಟ್ ಹಾಕಿದಾಗ ಹೈ ಫ್ಲೇಮ್ ಇಟ್ಕೊಂಡು ಹಾಕೋರಿ ಚೆನ್ನಾಗಿ. ಸಣ್ಣ ಹಾಕೋರಿ. ಫುಲ್ ಎಷ್ಟು ಹಿಡಿತೈತಲ್ಲ ಎಣ್ಣೆ ಅಷ್ಟು. ಎಣ್ಣೆ ಒಂಚೂರು ಜಾಸ್ತಿನೇ ಹಾಕೋಬೇಕು ರೀ. ಬಜ್ಜಿ ಅಂದ್ರೆ ಆಲ್ಮೋಸ್ಟ್ ಮುಳುಗೋಷ್ಟು ಇರ್ಬೇಕು ರೀ, ಅಂದ್ರೆ ಅವು ಪಳ್ಳಾಗೆ ಉಬ್ಬುತ್ತಾವ್ರಿ ಬಜ್ಜಿ. ಇದೇ ಟೈಪ
ಎಲ್ಲನೂ ಸಣ್ಣ ಸಣ್ಣವಾಗಿ ಫುಲ್ ಪೂರ್ತಿನ ಹಾಕೋರಿ. ಎಷ್ಟು ಜಾಗ ಇರ್ತೈತಲ್ಲ ಅಷ್ಟು ನೋಡ್ಕೊಂಡು ಎಲ್ಲ ಕಡೆ ಸೈಜ್ ಆದಷ್ಟು ಒಂದು ಸ್ವಲ್ಪ ಸಣ್ಣವನೇ ಇರಲಿ ರೀ. ದೊಡ್ಡ ಆದರೆ ಇವು ಅಷ್ಟು ಟೇಸ್ಟ್ ಬರಲ್ಲ ಅಂತ ಅನ್ನೋದು ನಂದು. ಬೇಕಂದ್ರೆ ದೊಡ್ಡ ಕೂಡ ಮಾಡ್ಕೋಬೋದು ನೀವು. ನೋಡಿರಿ ಈ ಟೈಪು ಎಲ್ಲೆಲ್ಲಿ ಜಾಗ ಖಾಲಿ ಇರ್ತೈತಲ್ಲ ಅಲ್ಲಿ ನೋಡಿ ಸಣ್ಣ ಹಾಕೋರಿ. ಫೈನಲಿ ಫ್ಲೇಮ್ ಜಾಸ್ತಿ ಇಟ್ಕೋರಿ. ಫಸ್ಟ್ ಈ ಟೈಪ್ ತಾನೇ ಬಿಟ್ಕೊತಾವ್ರಿ. ಅವು ಏನು ಈಸಿನೇ ಅದಾವು ನೋಡಿರಿ. ಏನು ತಳ ಹಿಡಿಯೋಂಗಿಲ್ಲ ಏನಿಲ್ಲ. ಅಗ್ದಿ ಭಾರಿ ಚಲೋ ಬರ್ತಾವ್ರಿ ಈ ಟೈಪ್ ಮಾಡಿ ನೋಡಿರಿ. ಸೇಮ್ ಮೆಥಡ್ ಫಾಲೋ ಮಾಡ್ಬೇಕ್ರಿ. ಮತ್ತೇನಾರ ಸ್ವಲ್ಪ ಮಿಸ್ಟೇಕ್ ಆದ್ರೂ ಆಮೇಲೆ ಪಳ್ಳಾಗಿ ಬಂದಿಲ್ಲ ಕ್ರಿಸ್ಪಿಯಾಗಿ ಬಂದಿಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಫಸ್ಟನ್ನು ನೋಡಿರಿ ಈ ಟೈಪ. ಆಮೇಲೆ ಫ್ಲೇಮ್ ಜಾಸ್ತಿ ಮೀಡಿಯಮ್ ಇಟ್ಕೊಂಡ್ಬಿಡ್ರಿ. ಫುಲ್ಲು ಲೋ ಇಟ್ಕೊಂಡು ಈಗ ಒಂದು ಸೈಡೆಲ್ಲ ಪೂರ್ತಿ ಚೆನ್ನಾಗಿ ಬೆಂದಿರ್ತಾವ್ರಿ ಅವು. ಈ ಟೈಪ್ ಫ್ಲೇಮ್ ಲೋ ಇಟ್ಕೊಂಡು ಇನ್ನೊಂದು 2 ನಿಮಿಷ ಒಳಸಾಡಿ ಎಣ್ಣೆ ಎಲ್ಲ ಹಿಂಗೆ ಬಸೋದು ತಕ್ಕೊಂಬಿಡ್ರಿ. ಇದೇ ಟೈಪ ಎಲ್ಲವನ್ನು ಸಾವಕಾಶ ಫ್ಲೇಮ್ ಕಮ್ಮಿ ಇಟ್ಕೊಂಬಿಡ್ರಿ. ಈಗ ಮತ್ತು ಇರ್ಲಿಕ್ಕಂದ್ರೆ ಎಣ್ಣೆ ವಾಸನೆ ಬರೋ ಚಾನ್ಸಸ್ ಇರುತ್ತೆ ರೀ. ಜೋರು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಈಗೆಲ್ಲ ತೆಗ್ದು ನೋಡಿರಿ. ನಾನು ಇದೇ ಥರ ಇನ್ನೊಂದು ಸಾಚೆ ಮಾಡೋದು ತೋರಿಸ್ತೀನಿ ರೀ ನಾನು ನಿಮ್ಗೆ. ನೋಡಿರಿ ಇಲ್ಲಿ ಮತ್ತು ವೀಡಿಯೋ ಭಾಳ ಲಾಂಗ್ ಆಗುತ್ತಂತ ಶಾರ್ಟ್ಕಟ್ಟಲ್ಲಿ ತೋರಿಸಾತೀನಿ ರೀ ಅಷ್ಟೇ. ನಾನು ಕಟ್ ಮಾಡಿ ಸ್ವಲ್ಪ ವೀಡಿಯೋ ಎಲ್ಲ ಇದೇ ಟೈಪ ಅದ್ರಂಗನ ಇದನ್ನು ಎಲ್ಲ ಕಡೆ ಹಿಂಗೆ ಹಾಕೋರಿ. ಹಾಕ್ಕೊಂಡು ಫ್ಲೇಮ್ ಜಾಸ್ತಿ ಇಟ್ಕೋರಿ. ಈಗ ಫಸ್ಟ್ ಹಾಕೋ ಮುಂದೆ ಫ್ಲೇಮ್ ಜಾಸ್ತಿ ಇರ್ಬೇಕು ರೀ. ಆಮೇಲೆ ಸ್ವಲ್ಪ ಮೀಡಿಯಮ್ ಮಾಡ್ಕೋಬೇಕು. ತೆಗಿ ಮುಂದೆ ಫುಲ್ ಲೋ ಇಟ್ಕೋಬೇಕು ರೀ ಅಷ್ಟೆ. ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾವೆ. ತಳ ಒಟ್ಟ ಹಿಡ್ಕೊಳಂಗೆ ಇಲ್ರಿ ಇವು. ಗುಂಡು ಬಜ್ಜಿ ಭಾರಿ ಟೇಸ್ಟ್ ಇರ್ತಾವ್ರಿ. ಹೀರೆಕಾಯಿ ಬಜ್ಜಿ ಒಂದು ಸಲ ನೀವು ಖಂಡಿತ ಟ್ರೈ ಮಾಡಿ ನೋಡಿರಿ. ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತಾವ್ರಿ. ಖಾರನೇ ಇರೋಂಗಿಲ್ಲ ರೀ. ಮೆಣ್ಸಿಕಾಯಿ ಸ್ವಲ್ಪ ಖಾರ ಕಮ್ಮಿ ಇದ್ದಿದ್ದು ಹಾಕ್ರಿ. ಯಾಕಂದರೆ ಓಂಕಾಳತ್ತಿ ಹಾಕಿರ್ತೀವಲ್ಲ ಅದೂ ಸ್ವಲ್ಪ ಖಾರನೇ ಇರುತ್ತೆ ರೀ, ಬಿಟ್ಕೋತೈತಿ. ಇದಕ್ಕೇನು ಬಜ್ಜಿಗೆ ಅಷ್ಟೊಂದು ಖಾರದ ಅವಶ್ಯಕತೆ ಇರೋಂಗಿಲ್ಲ. ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆ ತಿನ್ನೋಕೆ ಭಾಳ ಟೇಸ್ಟ್ ಆಗ್ತಾವ್ರಿ. ನೋಡಿರಿ ಹಿಂಗೆ ಒಳಿಸಿ ಹಾಕೋರಿ ಇವನ್ನ. ಫ್ಲೇಮ್ ಈಗ ಮೀಡಿಯಮ್ ಇಟ್ಕೋರಿ. ಈಗ 2 ಸೈಡ್ ಬೆಂದಾವ ನೋಡಿರಿ. ಈಗ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು ರೀ. ಇದು ಈ ಟೈಪ್ ಕಲರ್ ಬಂತಂದ್ರೆ ಪರ್ಫೆಕ್ಟ್ ಆಗ್ಯಾವಂತ ಅನ್ಕೋಬೋದು ರೀ. ಒಳಗೆಲ್ಲ ಚೆನ್ನಾಗಿ ಬೆಂದಿರ್ತಾವೆ. ಈಗ ತೆಗೆದಿಟ್ಕೊಂಬಿಡ್ರಿ. ಎಣ್ಣೆ ಎಲ್ಲ ಬಸೋದು ಈ ಟೈಪ್ ಅಷ್ಟು ತೆಗೆದು ಒಂದು ಪ್ಲೇಟ್ನಾಗ ಹಾಕ್ಕೊಂಬಿಡ್ರಿ. ಈ ಟೈಪ ನೋಡಿರಿ ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಬಂದಾವ ಅಂತೇಳಿ. ಭಾರಿ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ಅಷ್ಟೇ ಟೇಸ್ಟಿ ಇರ್ತಾವೆ ರೀ. ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗ್ತದೆ. 100% ಗ್ಯಾರಂಟಿ ಕೊಡ್ತೀನಿ. ನೋಡಿರಿ ಒಳಗೆಲ್ಲ ಎಷ್ಟು ಪಳ್ಳಾಗಿ ಬಂದಾವು. ಹೀರೆಕಾಯಿನೂ ಅಷ್ಟೇ ಚೆನ್ನಾಗಿ ಬೆಂದಿರ್ತಾವೆ ರೀ ಇವು. ಇನ್ನೂ ಜಾಸ್ತಿ ಕ್ವಾಂಟಿಟಿ ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು ರೀ ಹೀರೆಕಾಯಿ ನೀವು. ಬರೀ ಇಬ್ಬರಿಗೆ ಮಾಡೋದ್ರಿಂದ ಅದಕ್ಕೆ ಒಂದು ಹಾಕ್ಕೊಂಡೀನಿ. ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.